ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಇವತ್ತು ನೋಡಿ, ನಾನು ಬೆಳಗ್ಗೆ ಎದ್ದು ದಿನ ಹೊರಗಡೆ ಬಂದು ನಿಂತಿರ್ತೀನಿ ಬಾಲ್ಕನಿಲಿ. ಅವು ನಾಯಿಗಳೆಲ್ಲ ಓಡಾಡ್ತಿರ್ತಾವಲ್ಲ, ಅವ್ರನ್ನೊಂದು ಸ್ವಲ್ಪ ತಾವು ಆಟ ಆಡೋದು ನೋಡ್ಕೊಂಡು ಮನೆಗೆ ಹೋಗ್ತೀನಿ ಒಳಗಡೆ. ನೋಡಿ ಇಲ್ಲಿ ಮರಿಗಳು ಆಟ ಆಡ್ತಾಯಿದ್ದಾವೆ ನೋಡಿ. ಅವು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ. ಫುಲ್ ಆ್ಯಕ್ಟಿವ್ ಆಗಿರ್ತವೆ ಮರಿಗಳು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋದೇ ಕೆಲಸ ಅವಕ್ಕೆ. ನೋಡಿ, ಬೆಳಿಗ್ಗೆನೇ ಓಡಾಡ್ತಾ ಇದ್ದಾವೆ ಸಣ್ಣ ಮರಿಗಳು, ಸಣ್ಣ ನಾಯಿ ಮರಿಗಳು. ಹಾಗೆ ಪಕ್ಷಿಗಳು ನೋಡಿ ಏನೋ ಆರಿಸ್ಕೊಂಡು ತಿಂತಾ ಇದ್ದಾವೆ. ಪಕ್ಷಿಗಳಿಗೆಲ್ಲ ಊಟ ಹಾಕಬೇಡಿ ಅಂತ ಏನೋ ಪೇಪರಲ್ಲಿ ಬಂದಿತ್ತು. ಅದೇನೋ ಪಕ್ಷಿ ಜ್ವರ ಬರುತ್ತಂತೆ, ಅದರಿಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಮಕ್ಕಳಿಗೆ ಶ್ವಾಸಕೋಶಕ್ಕೇನೋ ಡೇಂಜರ್ ಅಂತೆ. ಅದಕ್ಕೋಸ್ಕರ ಪಕ್ಷಿಗಳಿಗೆ ಊಟ ಹಾಕಬೇಡಿ ಅಂತ ಪೇಪರಲ್ಲಿ ಬಂದಿತ್ತು. ಇದು ನೋಡಿ ನನ್ನ ಹೇಜಲ್. ನಾನು ಹೊರಗೆ ನಿಂತಾಗ ಅದು ಒಳಗಡೆ ಇಲ್ಲಿ ಕಟ್ಟಿ ಹಾಕಿರ್ತೀನಿ, ಯಾಕೆಂದರೆ ಬಾಲ್ಕನಿಯಿಂದ ಕೆಳಗೆ ಜಂಪ್ ಮಾಡ್ತಾರೆ ಅಂತ ಭಯ. ಅದಕ್ಕೋಸ್ಕರ ಅದಕ್ಕೆ ಬೆಲ್ಟ್ ಹಾಕಿನೇ ನಾನು ಬಾಲ್ಕನಿಲಿ ಬರೋದು. ಇಲ್ಲಾಂದ್ರೆ ಅದು ಕೂಡ ಬಾಲ್ಕನಿಲಿ ಕರ್ಕೊಂಡು ಬಂದು ಅಲ್ಲಿ ಕೂಡಿಸಿರ್ತೀನಿ, ಅಲ್ಲಿ ಚೇರ್ ಮೇಲೆ. ನೋಡಿ, ಈಗ ಮನೆಯಲ್ಲಿ ಓಡಾಡ್ತಾ ಇದೆ ಫ್ರೀಯಾಗಿ. ಅದಕ್ಕೆ ಒಟ್ಟು ಕಟ್ಟಿ ಹಾಕಬಾರ್ದು, ಅದಕ್ಕೆ ಹಾಗೆ ಫ್ರೀಯಾಗಿ ಬಿಟ್ಬಿಡಬೇಕು. ಆದರೆ ಚೆನ್ನಾಗಿರುತ್ತೆ, ಸುಮ್ಮನೆ ಓಡಾಡಿಕೊಂಡು ಆರಾಮಾಗಿರುತ್ತೆ. ಅಡುಗೆ ಮನೆಗೆ ಹೋಗಬೇಕು, ಎಲ್ಲಿ ನೋಡಿ. ಅದಕ್ಕೀಗ ಊಟದ ಟೈಮ್ ಆಗಿದೆ, ಅದಕ್ಕೆ ಊಟ ಬೇಕು. ಅದಕ್ಕೆ ಊಟ ಕೇಳ್ತಾ ಇತ್ತು ತನ್ನ ಭಾಷೆಯಲ್ಲಿ. ಅದು ಕಿಟಕಿ ಹತ್ತಿ ಕೂತ್ಕೊಳ್ಳೋಕ್ಕೂ ತುಂಬ ಇಷ್ಟ ಆಯ್ತು, ಕಿಟಕಿಲಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನೋಡಿ ಹೇಗೆ ಕೂತ್ಕೊಂಡಿದೆ ಅವನ ಮೇಲೆ. ಹೊರಗಡೆ ಬಂದರೆ ಇಲ್ಲೇ ಹೊರಗಡೆ ಹಾಲಲ್ಲಿ ಕಿಟಕಿಯಿಂದ ನೋಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ತುಂಬ ಟೈಮ್ ಪಾಸು. ಯಾವಾಗಲೂ ವಿಂಡೋ ಹತ್ರನೇ ಕೂಳ್ತಿರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದೆ. ನೋಡಿ ಏನೋ ಬಂತು, ಆ ಕಡೆ ನೋಡ್ತಾ ಇದೆ. ಯಾವುದಾದ್ರೂ ಒಂದು ಪಕ್ಷಿ ಹಾರಾಡಿದ್ರೆ ಸಾಕು ನೋಡ್ತಾ ಇರುತ್ತೆ. ಹೇಜಲ್ ವಿಡಿಯೋರ್ನ ಯಾರ್ಯಾರು ಇಷ್ಟಪಡ್ತೀರಾ ಎಲ್ಲರೂ ಲೈಕ್ ಮಾಡಿ. ನಮ್ಮ ಹೇಜಲ್ ಚಾನಲ್ನ ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ, ನಮ್ಮ ಹೇಜಲ್ ಚಾನಲ್ನ. ನೋಡಿ ಹೇಗೆ ಕೂತ್ಕೊಂಡಿದೆ. ನೋಡಿ ಈಗ ಅಲ್ಲಿ ಚಳಿ ಆಗ್ತಾ ಇದೆ, ಅದಕ್ಕೆ ಆ ಸೋಫಾದ ಕೆಳಗೆ ಹೇಗೆ ಕೂತ್ಕೊಂಡಿದೆ ಮುದ್ದೆಯಾಗಿ. ಈ ತಿಂಗಳು ತುಂಬ ಚಳಿ ಇದೆ, ಡಿಸೆಂಬರ್ ತಿಂಗಳು. ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬ ಚಳಿ ಇದೆ. ನಾನಂತೂ ಯಾವಾಗಲೂ ಸ್ವೆಟರ್ ಹಾಕ್ಕೊಂಡೇ ಇರ್ತೀನಿ, ಇಲ್ಲಾಂದರೆ ತುಂಬ ಚಳಿ ಅನಿಸುತ್ತೆ. ಹಾಗೆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲಾದ ಕೂಡಲೇ ಸ್ವಲ್ಪ ಸೆಕೆ ಅನಿಸುತ್ತೆ. ಬೆಳಗ್ಗೆ ಸಾಯಂಕಾಲ ಚಳಿ ಇರುತ್ತೆ ತುಂಬ. ನೋಡಿ ಎಲ್ಲ ಕಂಬೈನ್ಡ್ ವೆದರ್ ಇದು. ಮಧ್ಯಾಹ್ನ ಬೇಸಿಗೆ ಥರ ಇರುತ್ತೆ, ಬೆಳಗ್ಗೆ ಚಳಿಗಾಲದ ಥರ ಇರುತ್ತೆ, ನೈಟ್ ಕೂಡ ಅಷ್ಟೇ ತುಂಬ ಚಳಿ ಇರುತ್ತೆ. ನೋಡಿ ಹೇಗೆ ಕೂತ್ಕೊಂಡಿದೆ ನಮ್ಮ ಹೇಜಲ್. ಇಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರುತ್ತೆ ಆ ಕಡೆ ಈ ಕಡೆ. ಏನೋ ಒಂದು ಆ ಕಡೆ ಈ ಕಡೆ ಏನು ಸೌಂಡ್ ಆದರೆ ಎಲ್ಲ ನೋಡ್ತಾ ಇರುತ್ತೆ. ಅದಕ್ಕೆ ಹೊರಗೆ ಬಿಡಲ್ಲಲ್ಲ, ಇಲ್ಲೇ ಮನೆಯಲ್ಲೇ ಎಲ್ಲ ಕಡೆ ಓಡಾಡಿ ತನ್ನ ಬೇಕಾದ ಕಡೆ ಕೂತ್ಕೊಂಡು ನೋಡ್ತಾ ಇರುತ್ತೆ ಕಿಟಕಿ ಹತ್ರ ಅಲ್ಲಿ ಇಲ್ಲಿ. ಹೊರಗಡೆ ಬಿಟ್ಟರೆ ತುಂಬ ನಾಯಿಗಳಿದ್ದಾವೆ ನಮ್ಮ ಮನೆ ಹತ್ರ. ಅದಕ್ಕೆ ನಾಯಿಗಳೆಲ್ಲ
ಕಚ್ಚಿಬಿಡ್ತವೆ ನಮ್ಮ ಹೇಜಲ್ನ. ಅದಕ್ಕೋಸ್ಕರ ನಾವು ಹೊರಗೆ ಬಿಡೋದಿಲ್ಲ, ಹೊರಗೆ ಕರ್ಕೊಂಡು ಹೋಗೋದಿಲ್ಲ. ಹಾಗೆ ನಡೆಸ್ಕೊಂಡು ಕರ್ಕೊಂಡು ಹೋಗೋ ಹಾಗಿಲ್ಲ, ಯಾಕೆಂದರೆ ತುಂಬ ನಾಯಿಗಳಿದ್ದಾವೆ ಇಲ್ಲ. ಏನಿಲ್ಲ ಅಂದರೆ ಮಿನಿಮಮ್ ಒಂದು 15 ನಾಯಿಗಳಿದ್ದಾವೆ ನಮ್ಮ ಮನೆ ಹತ್ರ. ನೋಡಿ ಹೇಗೆ ಕೂತ್ಕೊಂಡಿದ್ದೆ ಕಿಟಕಿಲಿ ಬೆಳಗ್ಗೆ ಹೊರಗಡೆ ನೋಡ್ಕೊಂಡು ಕೂತ್ಕೊಂಡಿತ್ತು. ಎಲ್ಲರೂ ನಮ್ಮ ಹೇಜಲ್ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ನಮ್ಮ ಹೇಜಲ್ ಚಾನಲ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ ಹೇಗೆ ಕೂತ್ಕೊಂಡಿದೆ. ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ಕುತ್ಕೊಂಡ್ರೆ ಹೊರಗಡೆ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಹೊರಗಡೆ ಒಂದೊಂದು ಸಲ ಬೆಕ್ಕು ಬರುತ್ತೆ, ಒಂದೊಂದು ಸಲ ಪಕ್ಷಿಗಳು ಹಾರಾಡ್ತವೆ, ಒಂದೊಂದು ಸಲ ನಾಯಿಗಳನ್ನ ಕರ್ಕೊಂಡು ಓಡಾಡ್ತಾ ಇರ್ತಾರೆ ರೋಡ್ ಮೇಲೆ, ಅದೆಲ್ಲ ಇಲ್ಲಿಂದ ಕಾಣಿಸುತ್ತೆ. ಅದಕ್ಕೆ ಈ ಪ್ಲೇಸ್ ಅಂದರೆ ಅದಕ್ಕೆ ತುಂಬ ಇಷ್ಟ. ನಾನು ಇದನ್ನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಟೇಬಲ್ಲು ಸ್ಪ್ರೇನೂ ಹಾಕ್ತಾ ಇರ್ತೀನಿ, ಇನ್ಫೆಕ್ಷನ್ ಆಗಬಾರ್ದು ಅಂತ. ನೋಡಿ ಹೇಗೆ ಕುತ್ಕೊಂಡಿದೆ. ಊಟ ಹಾಕ್ತೀನಿ. ಈ ಹೇಜಲ್ ಬಗ್ಗೆ ಹೇಳಬೇಕಂದ್ರೆ ಇನ್ನೇನು ಹೇಳಬೇಕು, ಅಲ್ಲಿ ಕುತ್ಕೊಳ್ಳುತ್ತೆ ಅಂತ ಹೇಳೋದಷ್ಟೇ. ಮತ್ತೇನದು ಆ್ಯಕ್ಟಿವಿಟಿ ಅಂದರೆ ಏನೋ ಸರ್ಕಸ್ ಥರ ಜಂಪ್ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಅವೆಲ್ಲ ಏನು ಕಲಿಸಿಲ್ಲ ಅದಕ್ಕಿನ್ನ. ಟ್ರೀಟ್ ಕೊಟ್ಟರೆ ಚೆನ್ನಾಗಿ ತಿನ್ನುತ್ತೆ, ಅದಕ್ಕೆ ಇಷ್ಟ ತುಂಬ. ಮನೇಲಿ ಸೈಲೆಂಟಾಗಿರುತ್ತೆ, ಏನು ಗಲಾಟೆ ಮಾಡದೆ ಸೈಲೆಂಟಾಗಿರುತ್ತೆ. ಯಾರಿಗೆಲ್ಲ ನಮ್ಮ ಹೇಜಲ್ ಚಾನಲ್ ಇಷ್ಟ ಅವರೆಲ್ಲ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ. ಇದು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂತ ನೋಡ್ತಾ ಇದ್ದೀನಿ. ಹತ್ತಿರ ಬಂದಿರುತ್ತೆ, ಇನ್ನೇನು ಮತ್ತೆ ಕಡಿಮೆ ಆಗಿಬಿಡುತ್ತೆ. ಈ ಥರನೇ 2-3 ಸಲ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ನೋಡಿದರೆ ವಾಚ್ ಅವರ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಎಲ್ಲರೂ ನಮ್ಮ ಹೇಜಲ್ ಚಾನಲ್ನ ಲೈಕ್ ಮಾಡಿ. ನೋಡಿ ಹೊರಗಡೆ ನೋಡ್ತಾ ಕುತ್ಕೊಂಡಿತ್ತು. ಅಲ್ಲೇ ಯಾರೋ ಒಬ್ಬರು ನಾಯಿ ತಗೊಂಡು ಹೋಗ್ತಾಯಿದ್ರು ಕರ್ಕೊಂಡು ವಾಕು, ಅದನ್ನು ಎಲ್ಲ ನೋಡ್ತಾ ಇರ್ತಿದ್ದು. ಇದೆಷ್ಟು ದೂರನೇ ಇಲ್ಲಿ, ಕಣ್ಣು ಮಾತ್ರ ಶಾರ್ಪು, ಎಲ್ಲ ಗೊತ್ತಿಡಿಯುತ್ತಿದ್ದು. ತುಂಬ ಚಳಿ, ಮನುಷ್ಯರ ಕಣ್ಣುಗಳಿಗಿಂತ ಪ್ರಾಣಿ ಕಣ್ಣುಗಳು ತುಂಬ ಶಾರ್ಪ್ ಅನಿಸುತ್ತೆ. ನೋಡಿ ಹಾಗೆ ನಾನು ವಾಕ್ ಹೋಗುವಾಗ ಈ ಎಲ್ಲ ನಾಯಿಗಳಿಗೆ ನಮ್ಮ ಕ್ಯಾಟ್ ಡ್ರೈ ಫುಡ್ ಹಾಕ್ತಾ ಇರ್ತೀನಿ. ಅವಕ್ಕೂ ಗೊತ್ತು ನಾನು ಬಂದ ತಕ್ಷಣ ಅವಕ್ಕೇನಾದರೂ ಹಾಕ್ತೀನಿ ಅಂತ. ಅವು ಕಾಯ್ತಾ ಇರ್ತವೆ. ನಾನು ಬಂದ ಕೂಡಲೇ ಗೊತ್ತಿಡಿತವೆ ಎಲ್ಲ ನಾಯಿಗಳು. ನೋಡಿ ಇದೊಂದು ನಾಯಿ ಇದೆಯಲ್ಲ, ನಾನು ನೋಡಿ ಹೋದ್ಮೇಲೆ ಬಂದುಬಿಡುತ್ತೆ. ಅದಕ್ಕೂ ಕೂಡ ಸ್ವಲ್ಪ ಡ್ರೈ ಫುಡ್ ಹಾಕ್ತೀನಿ. ನೋಡಿ ಬಂತು, ನನ್ನ ಕ್ಯಾಟ್ ಫುಡ್ ಹಾಕ್ತೀನಿ, ಸ್ವಲ್ಪ ಡ್ರೈ ಫುಡ್ಡು. ಡಾಗ್ಗೆ ಬೇರೆ ಸಿಗುತ್ತೆ ಡ್ರೈ ಫುಡ್ಡು, ಅದನ್ನ ಯಾವಾಗಾದರೂ ತರಬೇಕು ಅಂದ್ಕೊಳ್ತೀನಿ. ನೋಡಿ ಇಲ್ಲಿ 2 ಮಲಗಿದಾವಲ್ಲ, ಇವು ಕೂಡ ಬಂದು ನೋಡಿ. ನೋಡಿ ಇವಕ್ಕೂ ಊಟ ಹಾಕೋದು ಗೊತ್ತು, ಕಾಯ್ತಾ ಇದ್ದಾವೆ. ನೋಡ್ತಾ ಇದ್ದೀನಿ ನೋಡಿ. ಏನು
ನೋಡಿ ಅವೆರಡು ತಿನ್ನುತ್ತೆ ಈಗ. ನೋಡಿ ಇದು ಈ ಕಡೆ ತಿಂತಾ ಇದೆ ದೊಡ್ಡ ನಾಯಿ. ಬ್ರೌನಿ ಅದ್ರ ಹೆಸರು. ನೋಡಿ ಹಾಗೆ ಇದು ಬ್ಲಾಕಿ, ಇದನ್ನು ಬರ್ತಾ ಇದೆ ನೋಡಿ. ಇದಕ್ಕೊಂದು ಸ್ವಲ್ಪ ಹಾಕಬೇಕು ಊಟ. ಇನ್ನೂ ಸ್ವಲ್ಪ ಹಾಕಿರ್ತೀನಿ ಡ್ರೈ ಫುಡ್ಡು. ಇನ್ನೊಂದು ಬ್ಲ್ಯಾಕಿ ಇದೆ, ಅದು ಕೂಡ ಇಲ್ಲ, ಇವತ್ತೆಲ್ಲೂ ಕಾಣ್ತಾ ಇಲ್ಲ ಅದು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.